ಸ್ನೇಹಿತರೆ, ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅವರವರ ಕರ್ಮದ ಫಲವನ್ನು ಅವರೇ ಅನುಭವಿಸಬೇಕು. ಕೆಲವರಿಗೆ ಕರ್ಮದ ಫಲ ತಡವಾಗಿ ಸಿಗಬಹುದು, ಇನ್ನು ಕೆಲವರಿಗೆ ತಕ್ಷಣ ಸಿಗಬಹುದು. ಶ್ರೀಕೃಷ್ಣ ಪರಮಾತ್ಮ ಹೇಳುವಂತೆ, ಯಾರ ಪಾಪವನ್ನು ನೀನು ತೆಗೆದುಕೊಳ್ಳಲು ಬರುವುದಿಲ್ಲ ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದಿಲ್ಲ. ನಾವು ಏನು ಅನುಭವಿಸುತ್ತಿದ್ದೇವೆ ಅದು ನಾವು ಮಾಡಿದ ಕರ್ಮದ ಫಲ. ಒಂದು ಊರಿನಲ್ಲಿ ಒಬ್ಬ ಪ್ರಜಾಪಾಲಕನಾದ ರಾಜನಿದ್ದ. ಅವನಿಗೆ 3 ಜನ ಮಂತ್ರಿಗಳಿದ್ದರು. 3 ಜನ ಮಂತ್ರಿಗಳಲ್ಲಿ ಒಳ್ಳೆಯವರು ಹಾಗೂ ಕುತಂತ್ರಿಗಳೂ ಇದ್ದರು. ಆದರೆ ರಾಜನ ಎದುರಲ್ಲಿ ಸಭ್ಯರಂತೆ ವರ್ತಿಸಿ ಒಳಗೊಳಗೆ ರಾಜನ ಆಜ್ಞೆಗಳನ್ನು ನಿರ್ಲಕ್ಷಿಸುತ್ತಿದ್ದರು. ಇದರಿಂದ ಪ್ರಾಮಾಣಿಕನಿಗೆ ಬೆಲೆಯೇ ಇಲ್ಲದಂತಾಗಿತ್ತು. ಒಂದು ದಿನ ರಾಜ ತನ್ನ 3 ಜನ ಮಂತ್ರಿಗಳನ್ನು ಕರೆಯುತ್ತಾನೆ. 3 ಜನರಿಗೆ ಒಂದೊಂದು ಗೋಣಿ ಚೀಲವನ್ನು ಕೊಟ್ಟು, ಕಾಡಿಗೆ ಹೋಗಿ ನಾಳೆಯ ಸಂಜೆಯೊಳಗೆ ಕಾಡಿನಲ್ಲಿ ಸಿಗುವ ಉತ್ತಮವಾದ ಹಣ್ಣುಗಳನ್ನು ಆಯ್ದು ತುಂಬಿಕೊಂಡು ಬರಬೇಕೆಂದು ಆಜ್ಞೆ ಮಾಡುತ್ತಾನೆ. 3 ಜನ ಮಂತ್ರಿಗಳಲ್ಲಿ ಒಬ್ಬ ರಾಜನ ಆಜ್ಞೆಯನ್ನು ನಿಯತ್ತಿನಿಂದ ಕಾಡು ಸುತ್ತಿ ಒಳ್ಳೆಯ ಮತ್ತು ತಿನ್ನಲು ಯೋಗ್ಯವಾದ ಹಣ್ಣುಗಳನ್ನು ಆಯ್ದು ತುಂಬಿಸಿಕೊಳ್ಳುತ್ತಾನೆ. 2ನೇಯವನು, ಅಯ್ಯೋ, ರಾಜನು ಒಳಗೆ ಎಲ್ಲಿ ನೋಡುತ್ತಾನೆ, ಮೇಲೆ ಸ್ವಲ್ಪ ಒಳ್ಳೆಯ ಹಣ್ಣುಗಳನ್ನು ತುಂಬಿಸಿ ಕೆಳಗೆ ಕೊಳೆತ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ. ಇನ್ನು 3ನೇಯವನು, ಅಯ್ಯೋ, ರಾಜನು ನೋಡುವುದೇ ಇಲ್ಲ, ಯಾರು ಕಾಡು ಸುತ್ತಿ ಹಣ್ಣುಗಳನ್ನು ಆರಿಸಿ ತರುತ್ತಾರೆ ಎಂದು ತರಗೆಲೆ ಮತ್ತು ಕಸ ಕಡ್ಡಿಗಳನ್ನು ತುಂಬಿಸಿಕೊಳ್ಳುತ್ತಾನೆ. ಮಾರನೆಯ ದಿನ ಮಂತ್ರಿಗಳು ಗೋಣಿ ಚೀಲಗಳನ್ನು ಅರಸನ ಮುಂದಿಡುತ್ತಾರೆ. ಅರಸ ಅದನ್ನು ಪರೀಕ್ಷಿಸುವುದೇ ಇಲ್ಲ. ಬದಲಾಗಿ ಸೈನಿಕರನ್ನು ಕರೆಸಿ ಹೀಗೆ ಹೇಳುತ್ತಾನೆ, ಈ 3 ಜನರನ್ನು ಜೈಲಿಗಟ್ಟಿ ಅವರವರು ತಂದ ಹಣ್ಣಿನ ಚೀಲಗಳನ್ನು ಅವರವರ ಬಳಿ ಇರಿಸಿ 1 ತಿಂಗಳು ತಿನ್ನಲು ಏನನ್ನೂ ಕೊಡಬೇಡಿ ಎಂದು ಆಜ್ಞೆಯನ್ನು ಮಾಡುತ್ತಾನೆ. 1 ತಿಂಗಳ ನಂತರ ಬಾಗಿಲು ತೆರೆದಾಗ ಪ್ರಾಮಾಣಿಕವಾಗಿ ಉತ್ತಮ ಹಣ್ಣುಗಳನ್ನು ತಂದವನು ಆರೋಗ್ಯವಂತನಾಗಿ ಹೊರಬರುತ್ತಾನೆ. ಕೊಳೆತ ಹಣ್ಣುಗಳನ್ನು ಸೇರಿಸಿ ತಂದಿದ್ದ ಮಂತ್ರಿ ರೋಗಗ್ರಸ್ತನಾಗಿರುತ್ತಾನೆ. ಇನ್ನು ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ತಂದಿದ್ದ ಮಂತ್ರಿ ಅಲ್ಲೇ ಸಾವನ್ನಪ್ಪಿರುತ್ತಾನೆ. ಸ್ನೇಹಿತರೆ, ಈ ಸಣ್ಣ ಕಥೆಯ ಮೂಲಕ ನಾವು ನಿಮಗೆ ಹೇಳ ಬಯಸುವುದೇನೆಂದರೆ, ಈ ಕತೆ ಕರ್ಮ ಮತ್ತು ಅದರ ಪರಿಣಾಮದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ. ಪ್ರಾಮಾಣಿಕತೆ, ನೈತಿಕತೆ ಜೀವನದಲ್ಲಿ ಯಶಸ್ಸು ಮತ್ತು ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಆದರೆ ಕೆಟ್ಟ ಚಟುವಟಿಕೆಗಳ ಮೂಲಕ ತ್ವರಿತ ಲಾಭ ಪಡೆಯಲು ಪ್ರಯತ್ನಿಸುವವರು ಅಲ್ಪಾವಧಿಯ ಲಾಭವನ್ನು ಅನುಭವಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ತೀವ್ರ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.